ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ. ಈ ಯೂಟ್ಯೂಬ್ ಚಾನಲ್ನ ನಾನು ನನ್ನ ಮಗಳ ಬರ್ತ್ಡೇ ದಿನವೇ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಲಾಂಗ್ ವಿಡಿಯೋ ಕೂಡ ನನ್ನ ಮಗಳ ಬರ್ತ್ಡೇ ವಿಡಿಯೋನೇ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ನನ್ನ ಮಗಳ ಬರ್ತ್ಡೇ ವಿಡಿಯೋನೇ ಫಸ್ಟ್ ಲಾಂಗ್ ವಿಡಿಯೋ ಹಾಕಿದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನೀಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗಳು ಹುಟ್ಟಿದ ಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿವೆ. ನೋವಾಗಿರ್ಬೋದು, ನಲಿವಾಗಿರ್ಬೋದು, ನಾವು ಯಾರನ್ನು ತುಂಬ ಹಚ್ಕೊಂಡಿದ್ದೀವಿ, ಅವ್ರು ನಮ್ಮ ಜೊತೆ ಹೇಗಿರ್ತಾರೆ, ಯಾರು ನಮ್ಮೋರು ಯಾರು ನಮ್ಮೋರು ಅಲ್ಲ ಅನ್ನೋದು ಕೂಡ ನನ್ನ ಮಗಳು ಹುಟ್ಟಿದ ಮೇಲೆ ತುಂಬಾ ಅರ್ಥ ಆಗಿದೆ. ತುಂಬ ಚೆನ್ನಾಗೇ ಅರ್ಥ ಆಗಿದೆ. ಮುಂದೆ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲೇ ಹೇಳ್ದಾಗೆ ಇದು ನನ್ನ ಮಗಳ ಬರ್ತ್ಡೇ ದಿನದ ಲಾಗ್. ದೇವರಿಗೆ ಪೂಜೆ ಮಾಡಿ ಎಲ್ಲ ನಿನ್ನ ಇಷ್ಟದಂಗೆ ನಡೀತಾ ಇದೆಯಪ್ಪ, ನೀನು ಹೆಂಗೆ ನಡೆಸ್ತೀಯ ಆ ಥರ ನಡ್ಕೊಂಡು ಹೋಗ್ತೀವಿ. ಯಾಕಂದರೆ ನಾವು ಕೇಳಿದಿರೋ ಥರ ಜೀವನ ನಂತರ ಶಿವಪ್ಪ ಕರುಣಿಸಲ್ಲ. ಅವನು ಹೇಗೆ ನಡೆಸ್ತಾನೆ ಹಾಗೆ ನಡ್ಕೊಂಡು ಹೋಗಬೇಕು. ನನ್ನ ಜೀವನದಲ್ಲಿ ಮಾತ್ರ ಏನಾದರೂ ಮಾಡು, ಆದರೆ ನನ್ನ ಮಗಳನ್ನ ಮಾತ್ರ ಖುಷಿಯಾಗಿಟ್ಟಿರಪ್ಪ ಅಂತ ಬೇಡ್ಕೊಂಡು ಹಾಗೆ ಬೆಳಗ್ಗೆ ನಾಷ್ಟಕ್ಕೆ ಪಡ್ಡು ಮಾಡಿದ್ವಿ. ಪಡ್ಡು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಪಡ್ಡು ಅಂತೂ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದ್ವು ಪಡ್ಡು. ತೋರಿಸ್ತೀನಿ ನೋಡಿ. ಒಳಗಡೆ ತುಂಬ ಸಾಫ್ಟಾಗಿದೆ, ಮೇಲ್ಗಡೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ವು. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂತಿದ್ಲು ಪಡ್ಡನ್ನು. ಅವ್ರ ಅಪ್ಪಾಜಿ ತಿನ್ನಿಸ್ತೀನಿ ಅಂದರೂ ಕೂಡ ಅವ್ರ ಕೈಲಿ ಪ್ಲೇಟ್ ಕೊಡದೆ ತಾನೇ ಇಟ್ಕೊಂಡು ತಿಂದು, ಅವ್ರ ಅಣ್ಣ ಇದ್ದ ಈ ಕಡೆ, ಅವ್ರ ಅಣ್ಣಗೆ ಮತ್ತು ಅವ್ರ ಅಪ್ಪಗೆ ಇಬ್ಬರಿಗೂ ತಾನೇ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಿದ್ದಾಳೆ ನೋಡಿ. ಪಡ್ಡು ಎಲ್ಲ ತಿಂದಿದ್ದಾದಮೇಲೆ ಅವ್ರ ಅಪ್ಪಾಜಿ ಒಂದೆರಡು ಫೋಟೋನ ಕ್ಲಿಕ್ ಮಾಡಿದ್ದಾರೆ ನೋಡಿ, ಯಾವ್ಯಾವ ಥರ ಪೋಸ್ ಕೊಟ್ಟಿದ್ದಾಳೆ. ಸಾಯಂಕಾಲ ರೆಡಿಯಾಗಿ ಕೇಕೆಲ್ಲ ತಂದಿದ್ವಿ, ಕಟ್ ಮಾಡ್ತಾ ಇದ್ದಾಳೆ ನೋಡಿ. ತುಂಬಾ ಅಳ್ತಾ ಇದ್ಲು, ಯಾಕಂದರೆ ಅವಳಿಗೆ ಅಮ್ಮ ಬಂದಿದ್ಲು. ಆವಾಗ ನಾವು ಬರ್ತಡೇನ ಮಾಡಬಾರ್ದು ಅಂದ್ಕೊಂಡಿದ್ವಿ. ಫಸ್ಟ್ನೇ ವರ್ಷ ಬರ್ತ್ಡೇ ಅಲ್ವಾ ಅಂಥೇಳಿ ಸುಮ್ಮನೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ರಾಯಿತು ಅಂತ ಸೆಲೆಬ್ರೇಷನ್ ಮಾಡಿದ್ವಿ. ಅವಳ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವಳ ನಾಮಕರಣದನ್ನು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಆಮೇಲೆ ಅವಳ ಜವಳದ ಕಾರ್ಯಕ್ರಮನೂ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಿದ್ರಾಯಿತು ಅಂಥೇಳಿ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಹಾಗಾಗಿ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಬೇಕಂದ್ರೆ ಅವಳಿಗೆ ಆ ಟೈಮಲ್ಲಿ ಅಮ್ಮ ಆಗಿಬಿಟ್ಟಿತ್ತು. ಹಾಗಾಗಿ ಬರ್ತ್ಡೇನೂ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ. ಹಾಗೆ ನಾವು ಜೀವನದಲ್ಲಿ ಏನೋ ಅಂದ್ಕೊಂಡಿರ್ತೀವಿ, ಅದು ಇನ್ನೇನೋ ಆಗುತ್ತೆ. ಯಾವಾಗ ನಾವು ಫ್ರೀಯಾಗಿರ್ತೀವಿ, ಯಾವಾಗ ನಾವು ಸೆಲೆಬ್ರೇಷನ್ ಮಾಡ್ಕೋಬೇಕಂತಿರ್ತೀವಿ ಆವಾಗಲೇ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನನಗೆ ಆವಾಗ ಹಂಗೆ ಅನಿಸಿದ್ದು ನನ್ನ ಮಗಳ ಬರ್ತ್ಡೇ ದಿನ. ಮುಂದೆ ಮಾಡಿದ್ರಾಯಿತು ಎಲ್ಲ ಗ್ರ್ಯಾಂಡಾಗಿ ಫಂಕ್ಷನು, ಬರ್ತ್ಡೇ ಫಂಕ್ಷನು ಅಂಥೇಳಿ 2-3 ಫಂಕ್ಷನ್ನು ನಾವು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಬರ್ತ್ಡೇ ಫಂಕ್ಷನಲ್ಲಿ ನೋಡಿದರೆ ಅವಳಿಗೆ ಅಮ್ಮ ಆಗಿಬಿಟ್ಟಿತ್ತು, ತುಂಬ ಅಳ್ತಾನೂ ಇದ್ಲು. ಹಾಗಾಗಿ ಬರ್ತ್ಡೇನೂ ತುಂಬ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ. ನಮ್ಮ ಸ್ವರ್ಣ ಬೇಬಿ ಅಂತೂ ಎಷ್ಟೇ ಅಳ್ತಾ ಇದ್ದರೂ ಕೂಡ ಕೇಕ್ ತಿನ್ನಬೇಕಾದ್ರೆ ಮಾತ್ರ ಸಖತ್ತಾಗಿ ಕೇಕ್ ತಿಂತಾಯಿದ್ಲು ನೋಡಿ. ಹೆಂಗೆ ತಿಂತಾ ಇದ್ದಾಳೆ ಕೇಕ್ನ. ಕೇಕ್ ಇದ್ದರೆ ಮಾತ್ರ ಸುಮ್ಮನೆ ಕೂಡ್ತೀನಿ ಅನ್ನೋ ರೀತಿ ಆಡ್ತಾಯಿದ್ಲು ಅವತ್ತು. ನಾನು ಮೊದಲೇ ಹೇಳಿದಾಗೆ ಯಾರನ್ನೂ ಕರೆದಿರಲಿಲ್ಲ, ನಮ್ಮ ಮನೆ ಗುರುಗಳನ್ನು ಮಾತ್ರ ಕರೆದಿದ್ವಿ. ಅದನ್ನು ಬಿಟ್ಟರೆ ನನ್ನ ಮಗನಿಗೆ ಫಸ್ಟಿಂದನೂ ತಂಗಿ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಬೇಕು, ನನ್ನ ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ ಮೊದಲಿಂದನೂ ಹೇಳ್ತಾ ಇದ್ದ. ಹಾಗಾಗಿ ಅವನ ಫ್ರೆಂಡ್ಸ್ನೆಲ್ಲರನ್ನೂ ಕರ್ಕೊಂಡು ಬಂದಿದ್ದ ಅವನು. ನಾವೆಷ್ಟೇ ಬೇಡ ಅಂದರೂ ಕೂಡ ಇಲ್ಲ ಬರ್ತ್ಡೇ ಅಂತೇಳಿ ಕರ್ಕೊಂಡ್ಬಂದಿದ್ದ. ಅವಳು ಮೊದಲು ಆರತಿ ಅದನ್ನು ಏನೂ ಮಾಡಿಸ್ಕೊಳ್ಳಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಕೇಕ್ನ ಕಟ್ ಮಾಡಿಸಿದ್ವಿ. ತುಂಬಾ ಆಡ್ತಾ ಇದ್ಲಲ್ಲ, ಹಾಗಾಗಿ ಇರಲಿ ಬಿಡು ಅಂತ ಡೈರೆಕ್ಟಾಗಿ ಕೇಕೆ ಕಟ್ ಮಾಡಿಸಿದ್ವಿ. ಆಮೇಲೆ ಎಲ್ಲರೂ ಬೆಳಗಿದ್ವಿ.
ನೋಡ್ರಿ ಸರ್ ತಂಗಿನ ಎತ್ಕೋಬೇಕು, ಫೋಟೋ ತೆಗೆಸ್ಕೋಬೇಕು. ಅವಳಿಗೆ ಅಂತ ಗಿಫ್ಟ್ ತಂದಿದ್ದ ಅವನು. ಆ ಗಿಫ್ಟನ್ನ ಕೊಡಬೇಕು ಅವಳಿಗೆ ಅಂತೇಳಿ ಎಷ್ಟು ಇದು ಮಾಡಿದ್ರು. ಅವನ ಹತ್ರ ಹೋಗಲೇ ಇಲ್ಲ, ತುಂಬಾ ಆಟ ಮಾಡ್ತಾಯಿದ್ಲು. ಅವನಿಗೆ ಯಾರಾದರೂ ದುಡ್ಡು ಕೊಟ್ಟಿದ್ದನ್ನು ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದ. ಆ ದುಡ್ಡಲ್ಲಿ ಅವ್ರ ತಂಗಿಗೆ ನಮಗೂ ಕೂಡ ಹೇಳಿರಲಿಲ್ಲ. ಅವ್ರ ಕಾಕನ ಕಡೆಯಿಂದ ಅವನು ಗಿಫ್ಟನ್ನ ತೊಗೊಂಬಂದಿದ್ದ ಅವಳಿಗೆ. ಆದರೆ ಅವಳು ಮಾತ್ರ ನನಗೆ ಯಾವ ಗಿಫ್ಟ್ ಬೇಡ, ಏನೂ ಬೇಡ ಅಂತ ಸುಮ್ಮನೆ ಕುಂತ್ಬಿಟ್ಟಿದ್ಲು. ಅವನು ಗಿಫ್ಟನ್ನ ತೆಗೆದು ತೋರಿಸಿದಾಗ ಮಾತ್ರ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅವಳಿಗೆ ಅಷ್ಟರಲ್ಲೇ ತುಂಬ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಕೂಡ ಮಾಡಿರಲಿಲ್ಲ ಅವಳು. ಹಾಗಾಗಿ ತುಂಬಾ ಹಠ ಮಾಡ್ತಾಯಿದ್ಲು. ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅಂಥೇಳಿ ಏನೂ ಮಾಡಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ಸಮೋಸ ತರಿಸಿದ್ವಿ. ನನ್ನ ತಂಗಿಗೆ ಗಿಫ್ಟನ್ನ ರೆಡಿ ಮಾಡಿ ತೋರಿಸ್ಬೇಕು ಅಂಥೇಳಿ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ತಂಗಿಗೆ ತೋರಿಸ್ಬೇಕು ಅಂತ ಪಾಪ ಅವರಣ್ಣ ರೆಡಿ ಮಾಡಿದರೆ ಅವಳಿಗೆ ಅಷ್ಟರಲ್ಲೇ ತುಂಬ ಸುಸ್ತಾಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಮಾಡದಿರೋದಕ್ಕೆ ಅವಳು ಮಲ್ಕೊಂಬಿಟ್ಟಿದ್ಲು. ತುಂಬ ಹಠ ಮಾಡ್ತಾಯಿದ್ಲು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಅವಳನ್ನ. ಬೆಳಗ್ಗೆ ಅವ್ರ ತಂಗಿ ಎದ್ದ ತಕ್ಷಣವೇ ಅವನು ತಂದಿರೋ ಗಿಫ್ಟನ್ನ ಸ್ಟಾರ್ಟ್ ಮಾಡಿ ಅವ್ರ ತಂಗಿಗೆ ತೋರಿಸಿ ಆಟ ಆಡಿಸ್ತಾ ಇದ್ದ. ಅವನಿಗೆ ಅದರಲ್ಲೇನೋ ಒಂಥರ ಖುಷಿ, ನಾನು ನಮ್ಮ ತಂಗಿಗೆ ಗಿಫ್ಟ್ ತಂದಿದ್ದೀನಿ, ಇದರಲ್ಲಿ ಅವಳು ಆಡ್ತಾಳೆ ಅನ್ನೋದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಇದು ಮಾಡ್ತಾಯಿದ್ದ. ನೋಡಿ ಎಷ್ಟು ಖುಷಿಯಿಂದ ಕುಣಿತಾ ಇದ್ದಾಳೆ. ಮಕ್ಕಳು ಈ ಥರ ಖುಷಿಯಾಗಿರೋದನ್ನು ನೋಡೋದಕ್ಕೆ ಒಂಥರ ಚೆಂದ. ಹಾಗೆ ರಾತ್ರಿಯೇ ಒಂದಿಷ್ಟು ಫೋಟೋಸ್ನ ತೆಗೆದಿದ್ವಿ ಅವಳದು ನಮ್ಮದು ಎಲ್ಲ. ಆದರೆ ಅವ್ರ ಅಣ್ಣ ಮಾತ್ರ ಅವಳನ್ನ ಎತ್ಕೊಂಡು ಫೋಟೋ ತೆಗೆಸ್ಕೋಬೇಕಂದ. ಆದರೆ ಅವಳು ಅವನ ಹತ್ರ ಹೋಗಲೇ ಇಲ್ಲ. ನಮ್ಮ ಹತ್ರನೇ ಹೇಗೋ ಆಗೋ ಈಗೋ ರಮಿಸ್ಕೊಂಡ್ಬಿಟ್ಟು 1-2-3 ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇದಿಷ್ಟು ನನ್ನ ಮಗಳ ಬರ್ತ್ಡೇ ಲಾಗ್ ಆಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.